ಇಲ್ಲ, ರಾಜ್ಯಕ್ಕೆ ಒಳ್ಳೇದಾಗಲಿ, ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಯಾಕೆ ಮಾತು ಹೇಳಿದೆ ಅಂದರೆ ಈಗಷ್ಟೇ ತೋರಿಸಿದ್ರು, ನೀವು ತೋರಿಸಿಲ್ಲ ಪಾಪ ಹಂಚ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಅದರಿಂದ ಹಣೆ ಬರೋಕ್ಕೆ ಹೊಣೆ ಯಾರೂ ಇಲ್ಲ. ನನ್ನ ಹಣೆಯಲ್ಲಿ ಏನು ಬಂದಿದೆ ಅದಾಗ್ತದೆ. ನಿಮ್ಮ ಮಕ್ಕಳು ಯಾರು ಏನಾಗ್ತೀರ ಅಂತ ಗೊತ್ತಿಲ್ಲ. IAS ಆಗ್ಬೋದು, IPS ಆಗ್ಬೋದು, ರಾಜಕಾರಣಿಗಳ ಮಕ್ಕಳಾಗ್ಬೋದು. ಅದರಿಂದ ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಹಣೆ ಬರೋಕ್ಕೆ ಹೊಣೆ ಇಲ್ಲ. ನಾನೊಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತರ ಮಗನಾಗಿ ಬಂದವನು. ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಪಾಪ ಅವ್ರು ಹೇಳಿದ್ದಾರೆ, ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಇಲ್ಲ. ನಮ್ಮೂರಿನ ಸೊಸೈಟಿಯಿಂದ ಹಿಡಿದು, ಹಳ್ಳಿ ಸೊಸೈಟಿಯಿಂದ ಹಿಡಿದು ದಿಲ್ಲಿವರೆಗೂ ನಾನು ಕೆಲಸ ಮಾಡ್ತಾ ಇದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಅದರಿಂದ ಅದರಲ್ಲಿ ಅನುಭವ ಇದೆ. ಏಕೆಂದರೆ ಭಾಳಷ್ಟು ಜನ ರೈತರು ಪಾಪ ನಾನು ಬೇಕು, ನಾನು ಇರಬೇಕು ಅಂತ ಹೇಳಿ ಬಯಸ್ತಾರೆ. ಆಯ್ತು, ಈ ಸಂದರ್ಭದಲ್ಲಿ ಹೇಳೋದು ಬೇಕಾಗಿರಲಿಲ್ಲ, ಯಾಕೋ ಮನಸ್ಸಿನ ನೋವಾಯಿತು. ಅದು ಗೊತ್ತಾಗಲಿ ಅವ್ರಿಗೆ ಅಂತ. ಯಾಕೆಂದರೆ ಮಂತ್ರಿ ಮಾಡಿದ್ರೆ ಬಿದ್ದೋಗುತ್ತೆ ಸರ್ಕಾರ ಅಂತಾರಲ್ಲ, ಅದಕ್ಕೋಸ್ಕರ ನಾನು ಮಂತ್ರಿ ಮಾಡೋದು ಬೇಡ, ಸರ್ಕಾರ ಭದ್ರವಾಗಿರಲಿ, ನಾನು ಮಂತ್ರಿ ಆಗಿರೋದು ಚಿಂತೆ ಇಲ್ಲ. ಇವತ್ತು ಏನು ವಿದ್ಯಾರ್ಥಿಗಳು ನೀವೆಲ್ಲ ಉತ್ಸಾಹದಿಂದ ಬಂದಿದ್ದೀರಿ, ಉತ್ತಮವಾದಂಥ ಫಲಿತಾಂಶ ಬರ್ಬೋದು. ಮತ್ತು ದಾಖಲಾತಿ ಇನ್ನೂ ಅವಕಾಶ ಇದೆ. ನೀವು ಇನ್ನೂ ಮಕ್ಕಳನ್ನ ಹೊಲಿಸಿ, ಪೋಷಕರನ್ನ ಹೊಲಿಸಿ ದಾಖಲಾತಿನ ಜಾಸ್ತಿ ಮಾಡ್ಬೋದು. ಬಹುಶಃ ನಾನು ಪ್ರಥಮ ಬಾರಿ ಶಾಸಕನಾದಾಗ 1000 ಪ್ರತಿನಿಧಿಯಾಗಿ ನಾನು ಮಾಡಿದ್ದೇನೆ. ಅದರಿಂದ ನಾನು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಭಾಳಷ್ಟು ಜನ ಕೇಳ್ತಾರೆ, ಏನು ಇಲ್ಲೇ ಇದ್ದೀರಿ ಹೋಗಿಲ್ಲ ಅಂತ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಿನ್ನೆ ಗವರ್ನರ್ ಭೇಟಿ ಮಾಡೋಕ್ಕೆ ಹೋದಾಗ ಈಗಿನ ಮುಖ್ಯಮಂತ್ರಿಗಳು, ಮುಂದಿನ ಮುಖ್ಯಮಂತ್ರಿ ಇಬ್ಬರು ಸಿಕ್ಕಿದ್ರು. ನಮಸ್ಕಾರ ಅನ್ನೇ ವಿನಃ ನಾನೇನು ಕೇಳೋಕ್ಕೆ ಹೋಗಲಿಲ್ಲ, ಹೇಳೋಕ್ಕೆ ಹೋಗಿಲ್ಲ. ಕಟ್ಟಿದ್ದಾರೆ. ಸರಿ ನನಗೆ ಪಾಪ ಆಶೀರ್ವಾದನೂ ಮಾಡಿಸಿದ್ರು ಅಜ್ಜಯ್ಯನಿಂದ. ಕೊನೆಯಲ್ಲಿ ಅನಿವಾರ್ಯವಾಗಿ ನಿಂತೋಯ್ತು. ಮುಂದಿನ ದಿನ ಆದರೂ ಸಂತೋಷ, ಇಲ್ಲಿದ್ದರೂ ನನ್ನ ಕ್ಷೇತ್ರದ ಕೆಲಸನ, ನನ್ನ ಜನರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಕ್ಕಳು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ಶ್ರದ್ಧೆಯಿಂದ ಅಕ್ಷರವನ್ನು ಕಲಿತು ನೀವು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನ ತರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.